ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಹೆಲ್ದಿ ಆಗಿರುವಂಥ ಮತ್ತು ಕ್ರಿಸ್ಪಿ ಆಗಿರುವಂಥ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸಿನಕಾಯಿ ಪಕೋಡ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಮೊದಲು ನಾವು ಗೆಣಸಿನಕಾಯಿಯನ್ನು ನೀಟಾಗಿ ತೊಳೆದುಕೊಂಡು ಈ ರೀತಿಯಾಗಿ ಇಟ್ಕೋಬೇಕು. ನಂತರ ಇದ್ರ ಮೇಲಿಂದ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದುಕೊಂಡಿಟ್ಕೊಳ್ಳಿ. ನೋಡಿ, ಎಲ್ಲವನ್ನು ನೀಟಾಗಿ ಹೀಗೆ ತೆಗೆದಿಟ್ಕೋಬೇಕು. ಈಗ ತೆಗೆದ ನಂತರ ನಾವು ಹೆರ್ಚು ಮಣೆಯಿಂದ ಇದನ್ನು ಈ ರೀತಿಯಾಗಿ ಹೆರ್ಚ್ಕೊಂಡಿಟ್ಕೊಳ್ಳಿ. ನೋಡಿ, ಈಗ ನಾನೆಲ್ಲವನ್ನು ಹೆರ್ಚ್ಕೊಂಡಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಕೆಲವೊಂದು ಮಸಾಲೆಗಳನ್ನು ಹಾಕೊಳ್ಳೋಣ. ಆರಿಗ್ಯಾನೋ, ರೆಡ್ ಚಿಲ್ಲಿ ಫ್ಲೇಕ್ಸ್, ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಚಿರೋಟಿ ರವೆ, ಎಲ್ಲವನ್ನು ಹಾಕಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ನೀರನ್ನು ಹಾಕಬೇಡಿ, ಹಾಗೆ ನೀರು ಬಿಡುತ್ತೆ ಅದು ಸ್ವೀಟ್ ಪೊಟ್ಯಾಟೊ. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ನಾವೇನು ಮಾಡಬೇಕಂದ್ರೆ ನೀಟಾಗಿ ಒಂದೊಂದಾಗಿ ಪಕೋಡ ರೆಡಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕೈಲಿ ತಗೊಂಡು ಸ್ವೀಟ್ ಪೊಟ್ಯಾಟೊ ಜೊತೆ ನೀಟಾಗಿ ರವೆ ಮಿಕ್ಸ್ ಆಗಿರೋದ್ರಿಂದ ಪಕೋಡ ನೀಟಾಗಿ ಬರುತ್ತೆ. ಈಗ ನಾವು ಒಂದು ಕಡಾಯಿಗೆ ಎಣ್ಣೆಯನ್ನು ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಕಾದಿದೆಯಲ್ಲ ಅಂಥೇಳಿ ಟೆಸ್ಟ್ ಮಾಡಿ ಈಗ ಒಂದೊಂದಾಗಿ ಪಕೋಡವನ್ನು ಎಣ್ಣೆಯಲ್ಲಿ ಬಿಡೋಣ. ಇದು ಕಡಿಮೆ ಉರಿಯನ್ನು ಇಟ್ಕೊಂಡು ಪಕೋಡ ಕರಿಬೇಕು, ಯಾಕಂದರೆ ಒಳಗಡೆ ಹಸಿ ಉಳಿಯುವಂಥ ಚಾನ್ಸಸ್ ಇದೆ. ಹೀಗೆ ಮೀಡಿಯಮ್ ಉರಿಯಲ್ಲಿ ಕರಿಯೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಯಿತು, ಇದು ಕರೆದಿದೆ ಅಂತ ಅರ್ಥ. ಇದನ್ನು ನಾವು ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ವಾವ್, ತುಂಬ ರುಚಿಯಾಗಿರುವಂಥ ಹೆಲ್ದಿಯೂ ಆಗಿರುವಂಥ ಸ್ವೀಟ್ ಪೊಟ್ಯಾಟೊ ಪಕೋಡ ರೆಡಿ ಆಯಿತು. ಇವಾಗ ಗೆಣಸಿನಕಾಯಿ ಸೀಸನ್ ಇರೋದ್ರಿಂದ ಎಲ್ಲರೂ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.